ನಮಸ್ಕಾರ ಎಲ್ಲರಿಗೂ ಧೃತಿ ಡಿವೋಷನಲ್ ಚಾನಲ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಅತ್ಯಂತ ಪವಿತ್ರವಾದ ಅಂಗಾರಕ ಸಂಕಷ್ಟಹರ ಚತುರ್ಥಿ ದಿನದ ಮಹತ್ವ, ಚಂದ್ರ ದರ್ಶನದ ಮಹಿಮೆ, ಹಾಗೆಯೇ ಚಂದ್ರ ಕಾಣಿಸದಿದ್ದರೆ ಯಾವ ರೀತಿಯಲ್ಲಿ ಪೂಜೆ ಪೂರ್ಣಗೊಳಿಸಬೇಕು ಎಂಬ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಅಂಗಾರಿಕ ಸಂಕಷ್ಟಹರ ಚತುರ್ಥಿ ಅನ್ನುವುದು ವರ್ಷದಲ್ಲಿ ಬರುವ ಅತ್ಯಂತ ವಿಶೇಷ ಸಂಕಷ್ಟಹರ ಚತುರ್ಥಿಗಳಲ್ಲಿ ಒಂದಾಗಿದೆ. ಸಂಕಷ್ಟಹರ ಚತುರ್ಥಿ ಮಂಗಳವಾರ ಬಂದಾಗ ಅದನ್ನು ಅಂಗಾರಿಕ ಸಂಕಷ್ಟಹರ ಚತುರ್ಥಿ ಎಂದು ಕರೆಯುತ್ತಾರೆ. ಶಾಸ್ತ್ರಗಳ ಪ್ರಕಾರ ಈ ಒಂದು ವ್ರತವನ್ನು ಭಕ್ತಿಯಿಂದ ಆಚರಿಸಿದರೆ 21 ಸಂಕಷ್ಟಹರ ಚತುರ್ಥಿಗಳನ್ನು ಆಚರಿಸಿದಷ್ಟೇ ಪುಣ್ಯ ಫಲ ದೊರೆಯುತ್ತದೆ. ಈ ದಿನ ಶ್ರೀ ಗಣೇಶನನ್ನು ಭಕ್ತಿಯಿಂದ ಆರಾಧಿಸಿದರೆ ಜೀವನದಲ್ಲಿರುವ ಎಲ್ಲ ಸಂಕಷ್ಟಗಳು ನಿವಾರಣೆಯಾಗುತ್ತವೆ, ಮನಸ್ಸಿನ ಕೋರಿಕೆಗಳು ಈಡೇರುತ್ತವೆ, ಕುಟುಂಬದಲ್ಲಿ ಶಾಂತಿ ನೆಲೆಸುತ್ತದೆ ಹಾಗೂ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತದೆ. ಸ್ನೇಹಿತರೆ, ಸಂಕಷ್ಟಹರ ಚತುರ್ಥಿಯಂದು ಬೆಳಗ್ಗೆಯಿಂದಲೇ ಉಪವಾಸ ವ್ರತವನ್ನು ಪ್ರಾರಂಭಿಸಿ ಶುದ್ಧ ಮನಸ್ಸಿನಿಂದ ಗಣಪತಿಯನ್ನು ಪೂಜಿಸಬೇಕು. ಮನೆಯ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ಶ್ರೀ ಗಣೇಶನ ಮೂರ್ತಿ ಅಥವಾ ಫೋಟೋವನ್ನು ಅಲಂಕರಿಸಿ ಗರಿಕೆ, ಹುಲ್ಲು, ಕೆಂಪು ಹೂಗಳು, ಮೋದಕ, ಕಡಲೆಬೇಳೆ, ಬೆಲ್ಲದ ನೈವೇದ್ಯವನ್ನು ಅರ್ಪಿಸಿ ಭಕ್ತಿಯಿಂದ ಪೂಜೆ ಮಾಡಬೇಕು. ಗಣೇಶನಿಗೆ ಗರಿಕೆ ಬಹಳ ಪ್ರಿಯವಾದದ್ದು. ಆದ್ದರಿಂದ ಗರಿಕೆ ಹಾರವನ್ನು ಅರ್ಪಿಸಿದರೆ ವಿಶೇಷ ಫಲ ದೊರೆಯುತ್ತದೆ. ಪೂಜೆ ಸಮಯದಲ್ಲಿ ಓಂ ಗಂ ಗಣಪತಯೇ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿದರೆ ಗಣೇಶನ ಅನುಗ್ರಹ ಬೇಗ ದೊರೆಯುತ್ತದೆ. ಈ ವ್ರತದಲ್ಲಿ ಅತ್ಯಂತ ಮುಖ್ಯವಾದದ್ದು ಚಂದ್ರ ದರ್ಶನ. ರಾತ್ರಿ ಚಂದ್ರೋದಯವಾದ ನಂತರ ಚಂದ್ರನ ದರ್ಶನ ಪಡೆದು ಚಂದ್ರನಿಗೆ ಅರ್ಘ್ಯ ಅರ್ಪಿಸಿದ ಬಳಿಕವೇ ಉಪವಾಸವನ್ನು ಮುಗಿಸಬೇಕು. ಚಂದ್ರನಿಗೆ ಅರ್ಘ್ಯ ನೀಡುವುದು ಎಂದರೆ ನಮ್ಮ ಮನಸ್ಸಿನ ದೋಷಗಳು, ಸಂಕಷ್ಟಗಳು ಹಾಗೂ ಕರ್ಮ ಬಂಧನಗಳನ್ನು ದೂರ ಮಾಡುವ ಒಂದು ಪವಿತ್ರ ವಿಧಾನ. ಚಂದ್ರನು ಮನಸ್ಸಿನ ಕಾರಕನಾಗಿರುವುದರಿಂದ ಅವನಿಗೆ ಅರ್ಘ್ಯ ನೀಡುವುದರಿಂದ ಮನಸ್ಸಿಗೆ ಶಾಂತಿ, ನೆಮ್ಮದಿ ಹಾಗೂ ಶುಭ ಫಲಗಳು ದೊರೆಯುತ್ತವೆ. ಆದರೆ ಸ್ನೇಹಿತರೆ, ಕೆಲವೊಮ್ಮೆ ಮಳೆ, ಮೋಡ ಅಥವಾ ಇತರ ಕಾರಣಗಳಿಂದ ಚಂದ್ರ ದರ್ಶನ ಸಾಧ್ಯವಾಗದೇ ಹೋಗಬಹುದು. ಆಗ ಕೆಲವರಿಗೆ ಉಪವಾಸವನ್ನು ಹೇಗೆ ಮುಗಿಸಬೇಕು ಎಂಬ ಗೊಂದಲ ಉಂಟಾಗುತ್ತದೆ. ಅಂಥ ಸಂದರ್ಭದಲ್ಲಿ ಶಾಸ್ತ್ರಗಳು ಒಂದು ಸುಂದರ ಪರಿಹಾರ ವಿಧಾನವನ್ನು ತಿಳಿಸಿದ್ದಾರೆ. ಇದೇ ವಿಧಾನವನ್ನು ಇವತ್ತು ನಾನು ನಿಮಗೆ ವಿವರವಾಗಿ ತಿಳಿಸಿಕೊಡ್ತಾ ಇದ್ದೀನಿ. ಮೊದಲಿಗೆ ಒಂದು ತಾಮ್ರ, ಬೆಳ್ಳಿ ಅಥವಾ ಹಿತ್ತಾಳೆಯ ತಟ್ಟೆಯನ್ನು ತೆಗೆದುಕೊಳ್ಳಿ. ಅದು ಇಲ್ಲದಿದ್ದರೆ ಸಾಮಾನ್ಯವಾದಂಥ ಸ್ಟೀಲ್ ತಟ್ಟೆಯನ್ನು ಬಳಸಬಹುದು. ಆ ತಟ್ಟೆಯಲ್ಲಿ ಸ್ವಲ್ಪ ಅಕ್ಕಿಯನ್ನು ಹರಡಿ ಅದರ ಮೇಲೆ ಅಕ್ಕಿ ಹಿಟ್ಟಿನಿಂದ ಒಂದು ವೃತ್ತಾಕಾರ ಬರೆದು ಅದರ ಒಳಭಾಗದಲ್ಲಿ ಅರ್ಧ ಚಂದ್ರಾಕೃತಿಯನ್ನು ಬಿಡಿಸಬೇಕು. ಇದೇ ಚಂದ್ರನ ಸಂಕೇತ. ನಂತರ ಅದಕ್ಕೆ ಅರಿಶಿನ, ಕುಂಕುಮ, ಅಕ್ಷತೆ ಹಾಗೂ ಕೆಂಪು ಹೂವಿನಿಂದ ಅಲಂಕಾರ ಮಾಡಬೇಕು. ಈ ರೀತಿಯಾಗಿ ಅಕ್ಕಿಯಲ್ಲಿ ಬಿಡಿಸಿದ ಚಂದ್ರಾಕೃತಿಯನ್ನು ನಿಜವಾದ ಚಂದ್ರನೆಂದು ಭಾವಿಸಿ ಪೂಜೆ ಮಾಡಬೇಕು. ನಂತರ ಒಂದು ಸಣ್ಣ ಕಳಸ ಅಥವಾ ಲೋಟದಲ್ಲಿ ಸ್ವಚ್ಛ ನೀರು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಹಸಿ ಹಾಲು ಸೇರಿಸಬೇಕು. ಜೊತೆಗೆ ಅರಿಶಿನ, ಕುಂಕುಮ, ಅಕ್ಷತೆ, ಗರಿಕೆ ಹಾಗೂ ಕೆಂಪು ಹೂವನ್ನು ಹಾಕಿ ಇದನ್ನೇ ಅರ್ಘ್ಯಕ್ಕೆ ಸಿದ್ಧಪಡಿಸಿದ ಪವಿತ್ರ ನೀರು ಎಂದು ಹೇಳಲಾಗುತ್ತದೆ. ಈ ಎಲ್ಲ ಸಿದ್ಧತೆಗಳನ್ನು ಗಣೇಶನ ಪೂಜಾ ಸ್ಥಳದ ಪಕ್ಕದಲ್ಲೇ ಇಟ್ಟುಕೊಳ್ಳಬೇಕು. ರಾತ್ರಿ ಚಂದ್ರೋದಯದ ಸಮಯ ಕಳೆದು ಅರ್ಧ ಗಂಟೆ ಕಾಯಿರಿ. ಆದರೂ ಚಂದ್ರ ಕಾಣಿಸದಿದ್ದರೆ ಮನೆಯ ಹೊರಗೆ ಅಥವಾ ಟೆರೆಸ್ ಮೇಲೆ ಹೋಗಿ ಚಂದ್ರೋದಯವಾಗುವ ದಿಕ್ಕಿಗೆ ಮುಖ ಮಾಡಿ ನಿಲ್ಲಬೇಕು. ನಂತರ ಆ ಕಳಸದಲ್ಲಿರುವ ನೀರನ್ನು ನಿಧಾನವಾಗಿ ಗಿಡದ ಮೇಲೆ ಸುರಿಸುತ್ತಾ ಈ ಮಂತ್ರವನ್ನು 21 ಬಾರಿ ಜಪಿಸಬೇಕು. ಓಂ ಶಾಂ ಶ್ರೀಂ ಶ್ರೌಂ ಸಂ ಚಂದ್ರಾಯ ನಮಃ. ಈ ಮಂತ್ರವನ್ನು ಸಂಪೂರ್ಣ ಭಕ್ತಿಯಿಂದ ಜಪಿಸಿದರೆ ನಿಜವಾದ ಚಂದ್ರ ದರ್ಶನ ಮಾಡಿದಷ್ಟೇ ಫಲ ದೊರೆಯುತ್ತದೆ. ಅರ್ಘ್ಯವನ್ನು ಅರ್ಪಿಸಿದ ನಂತರ ಮತ್ತೆ ಮನೆಯೊಳಗೆ ಬಂದು ಗಣೇಶನಿಗೆ ಮಂಗಳಾರತಿಯನ್ನು ಮಾಡಬೇಕು. ಪಂಚಾರತಿ ಅಥವಾ ಏಕಾರತಿಯನ್ನಾದರೂ ಮಾಡಬಹುದು. ನಂತರ ಅಕ್ಷತೆಯನ್ನು ಹಾಕಿ ಭಕ್ತಿಯಿಂದ ನಮಸ್ಕಾರ ಮಾಡಿ ಗಣೇಶನಿಗೆ ಅರ್ಪಿಸಿದ ನೈವೇದ್ಯವನ್ನು ಪ್ರಸಾದವಾಗಿ ಸ್ವೀಕರಿಸಿ ಉಪವಾಸವನ್ನು ಮುಗಿಸಬೇಕು. ಉಪವಾಸ ಮುಗಿಸಿದ ನಂತರ ಕೂಡ ಕೆಲವು ನಿಯಮಗಳನ್ನು ಪಾಲಿಸುವುದು ಮುಖ್ಯ. ರಾತ್ರಿಯ ಸಮಯದಲ್ಲಿ ಹೆಚ್ಚು ಭಾರವಾದ ಆಹಾರ ಸೇವಿಸಬಾರದು. ಉಪ್ಪಿಟ್ಟು, ಅವಲಕ್ಕಿ, ಹಣ್ಣುಗಳು ಅಥವಾ ಹಾಲಿನ ಪದಾರ್ಥಗಳಂತಹ ಲಘು ಆಹಾರ ಸೇವಿಸಬೇಕು. ಈರುಳ್ಳಿ, ಬೆಳ್ಳುಳ್ಳಿ ಇರುವ ಪದಾರ್ಥಗಳನ್ನು ತಪ್ಪಿಸಬೇಕು. ಏಕೆಂದರೆ ಉಪವಾಸದ ನಂತರ ಲಘು ಆಹಾರ ಸೇವಿಸುವುದರಿಂದ ದೇಹಕ್ಕೂ ಮನಸ್ಸಿಗೂ ಶಾಂತಿ ದೊರೆಯುತ್ತದೆ. ಇನ್ನು ಚಂದ್ರಾಕೃತಿ ಬಿಡಿಸಲು ಬಳಸಿದ ಅಕ್ಕಿಯನ್ನು ವ್ಯರ್ಥ ಮಾಡಬಾರದು. ಅದರಿಂದ ಸಿಹಿ ಅಡುಗೆ ಮಾಡಿ ಪ್ರಸಾದವಾಗಿ ಸೇವಿಸಬಹುದು ಅಥವಾ ಹಸುವಿಗೆ ಆಹಾರವಾಗಿ ನೀಡಬಹುದು. ಇದು ಬಹಳ ಪುಣ್ಯಕರ.
ಸ್ನೇಹಿತರೆ, ಸಾಧ್ಯವಾದಷ್ಟು ನೈಸರ್ಗಿಕವಾಗಿ ಚಂದ್ರ ದರ್ಶನ ಪಡೆಯಲು ಪ್ರಯತ್ನಿಸಿ. ಆದರೆ ಯಾವುದಾದರೂ ಕಾರಣದಿಂದ ಸಾಧ್ಯವಾಗದಿದ್ದರೆ ಈ ಪರಿಹಾರ ವಿಧಾನವನ್ನು ಅನುಸರಿಸಿ ನಿಮ್ಮ ವ್ರತವನ್ನು ಸಂಪೂರ್ಣವಾಗಿ ನೆರವೇರಿಸಬಹುದು. ಭಕ್ತಿ, ಶ್ರದ್ಧೆ ಮತ್ತು ನಂಬಿಕೆ ಇದ್ದರೆ ಗಣೇಶನು ಖಂಡಿತವಾಗಿ ಕೃಪೆ ತೋರುತ್ತಾನೆ. ಈ ಅಂಗಾರಕ ಸಂಕಷ್ಟಹರ ಚತುರ್ಥಿಯಂದು ಶ್ರೀ ಗಣೇಶನು ನಿಮ್ಮ ಜೀವನದ ಎಲ್ಲ ವಿಘ್ನಗಳನ್ನು ದೂರ ಮಾಡಿ ಆರೋಗ್ಯ, ಐಶ್ವರ್ಯ, ಸಂತೋಷ ಮತ್ತು ಸಮೃದ್ಧಿಯನ್ನು ಕರುಣಿಸಲಿ ಎಂದು ಹಾರೈಸುತ್ತೇನೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕುಟುಂಬದವರಿಗೂ ಶೇರ್ ಮಾಡಿ. ಇದೇ ರೀತಿಯ ಧಾರ್ಮಿಕ ಮಾಹಿತಿಗಾಗಿ ಧೃತಿ ಡಿವೋಷನಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಸರ್ವೇ ಜನೋ ಸುಖಿನೋ ಭವಂತು.